ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 263ಯ ಪ್ರಕಾರ ಒಂದು ವೇಳೆ ಯಾವುದೇ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಆದ ಮೇಲೆ ಆ ಪೊಲೀಸ್ ರಿಪೋರ್ಟ್ನ ಮೇಲೆ ಎಕ್ಸಾಮಿನೇಷನ್ ಆದಾಗ, ಹಿಯರಿಂಗ್ಗಳಾದಾಗ ಮ್ಯಾಜಿಸ್ಟ್ರೇಟ್ ಅವರಿಗೆ ಅಕ್ಯೂಸ್ಡ್ ಆ ಒಂದು ಅಫೆನ್ಸನ್ನು ಕಮಿಟ್ ಮಾಡಿದ್ದಾನೆ ಅನ್ನುವಂಥ ಒಂದು ಅಭಿಪ್ರಾಯ ಬಂದಾಗ, ಅವರಿಗೆ ಆ ಒಂದು ರಿಪೋರ್ಟ್ನಲ್ಲಿ ಸಫಿಷಿಯೆಂಟ್ ಗ್ರೌಂಡ್ಗಳು ದೊರೆತಾಗ, ಆ ಒಂದು ಅಫೆನ್ಸ್ನ ಟ್ರಯಲ್ ನಡೆಸೋದಕ್ಕೆ ಮ್ಯಾಜಿಸ್ಟ್ರೇಟ್ ಕಾಂಪಿಟೆಂಟ್ ಇದ್ದಾಗ, ಮ್ಯಾಜಿಸ್ಟ್ರೇಟ್ ಅವರಿಗೆ ಆ ಅಕ್ಯೂಸ್ಡ್ಗೆ ಪನಿಷ್ಮೆಂಟ್ ಆಗಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಬಂದಾಗ, ಪೊಲೀಸ್ ರಿಪೋರ್ಟ್ ಸಬ್ಮಿಟ್ ಆದ ನಂತರದಲ್ಲಿ ಫಸ್ಟ್ ಹಿಯರಿಂಗ್ ಆದಂತಹ 60 ಡೇಸ್ನ ಒಳಗಡೆ ಮ್ಯಾಜಿಸ್ಟ್ರೇಟ್ ಅವರು ಆ ಅಕ್ಯೂಸ್ಡ್ನ ವಿರುದ್ಧ ಫ್ರೇಮನ್ನು ಫ್ರೇಮ್ ಮಾಡ್ತಾರೆ. ಆ ಚಾರ್ಜ್ಗಳನ್ನು ಅಕ್ಯೂಸ್ಡ್ಗೆ ಓದಿ ಹೇಳಿ ಎಕ್ಸ್ಪ್ಲೇನನ್ನು ಮಾಡ್ತಾರೆ. ಅಕ್ಯೂಸ್ಡ್ ಆ ಅಫೆನ್ಸ್ಗಳನ್ನು ಒಪ್ಪಿಕೊಳ್ತಾನ, ಗಿಲ್ಟಿಯನ್ನು ಪ್ಲೀಡ್ ಮಾಡ್ತಾನ ಅಥವಾ ಟ್ರಯಲನ್ನು ನಡೆಸ್ತಾನ ಅಂತೇಳಿ ಕೇಳಲಾಗುತ್ತೆ. ಆತ ಗಿಲ್ಟಿಯನ್ನು ಪ್ಲೀಡ್ ಮಾಡದೆ ಹೋದಾಗ ಟ್ರಯಲ್ ಪ್ರಾರಂಭ ಆಗುತ್ತೆ.